ಮುಖ್ಯಾಂಶಗಳು. ಕೇಂದ್ರ ಬಿಜೆಪಿ ಸರ್ಕಾರದ ಜನವಿರೋಧಿ ಬೆಲೆ ಏರಿಕೆ ನೀತಿ ಖಂಡಿಸಿ ಚಾಮುಂಡಿಪುರಂ ವೃತ್ತದ ಬಳಿ ಕಾಂಗ್ರೆಸ್ ಶಾಸಕರಿಂದ ಪ್ರತಿಭಟನೆ. ಮದ್ದೂರಿನ ಪೌರಕಾರ್ಮಿಕ ನಾರಾಯಣ್ ಆತ್ಮಹತ್ಯೆಗೆ ಸಂಬಂಧಿಸಿ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ. ಇಂದು ಮೈಸೂರಿಗೆ ಆಗಮಿಸಿದ ಪ್ರವಾಸೋದ್ಯಮ ಸಚಿವರಾದ ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿ ಮಾಡಿದ ಸಚಿವ ಸಿಪಿ ಯೋಗೇಶ್ವರ್. ಮೈಸೂರಿನಲ್ಲಿಂದು ಡಬಲ್ ಡೆಕ್ಕರ್ ತೆರೆದ ಬಸ್ಗಳಿಗೆ ಸಿಪಿ ಯೋಗೇಶ್ವರ್ ಅವರಿಂದ ಚಾಲನೆ. ಮೈಸೂರಿಗೆ ಆಗಮಿಸಿದ ಸಚಿವ ಸಿಪಿ ಯೋಗೇಶ್ವರ್ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ನಮಸ್ಕಾರ, ಸಿ ನ್ಯೂಸ್ಗೆ ಸ್ವಾಗತ. ನೂತನವಾಗಿ ಸಚಿವರಾದ ನಂತರ ಇದೇ ಮೊದಲ ಬಾರಿಗೆ ಆಗಮಿಸಿದ ಪ್ರವಾಸೋದ್ಯಮ ಸಚಿವರಾದ ಸಿಪಿ ಯೋಗೇಶ್ವರ್ ಅವರನ್ನು ಮೈಸೂರು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ರಿಂಗ್ ರಸ್ತೆಯ ಬಳಿ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಅಭಿಮಾನಿಗಳು ಹೂಗುಚ್ಛ ನೀಡಿ ಸಚಿವರಿಗೆ ಜೈಕಾರ ಹಾಕುವ ಮೂಲಕ ಸ್ವಾಗತ ಕೋರಲಾಯಿತು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಗಳವಾರ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ, ಸಲೀಂ ಅಹಮದ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಮಾಜಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕಿ ಸೌಮ್ಯ ರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ದರು.
ಸಂಸದ ಶ್ರೀನಿವಾಸ್ ಪ್ರಸಾದ್ ರವರ ಮನೆಗೆ ಸಚಿವ ಸಿಪಿ ಯೋಗೇಶ್ವರ್ ಭೇಟಿ ನೀಡಿ ಸಮಾಲೋಚನೆ ನಡೆಸಿದರು. ಈ ವೇಳೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನು ಬಲಗೊಳಿಸಲು ಇಂಗಿತ ಹೊಂದಿರುವುದಾಗಿ ಸಚಿವರು ತಿಳಿಸಿದರು. ನಾನು ಅವರು MLC ಆಗಿ ಜೊತೆಲೇ ಇರ್ತೀವಿ, ಭಾಳ ಸಾರ ಸಿಕ್ತಾಗೆಲ್ಲ ಮಾತಾಡ್ತಾ ಇರ್ತೀವಿ. ಅವ್ರಿಗೂ ನನಗೂ ಏನು ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯ ಏನಿಲ್ಲ. ಮೊನ್ನೆ ಕೌನ್ಸಿಲರ್ ಸಿಗ್ತಾರೆ, ಅವರು ಏನಪ್ಪ ಸೈನಿಕ ಅಂತಾರೆ, ನಾನು ಮಾತಾಡ್ತೀನಿ. ಹಾಗಾಗಿ ಅದರಲ್ಲೇನು ವಿಶೇಷ ಇಲ್ಲ. ವಿಶ್ವನಾಥ ಪಾರ್ಟಿನಲ್ಲಿ ಈ ಸಾರಿ ಸಚಿವನಾದ ಮೇಲೆ ಸರ್ಕಾರ ಬರುವಾಗಲೂ ಇವರ ಸಲಹೆ ಸಹಕಾರ ಮಾರ್ಗದರ್ಶನ ಇತ್ತು. ಅದಾದಮೇಲೆ ಮೊದಲನೇ ಬಾರಿ ಮೈಸೂರು ಬಂದೆ. ಸ್ವಾಭಾವಿಕವಾಗಿ ಅವ್ರು ಬಂದು ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿ ಮತ್ತು ಮೈಸೂರಿಗೆ ಆಗಬೇಕಾದಂಥ ಪ್ರವಾಸೋದ್ಯಮದ ಬಗ್ಗೆ ಅವರ ಮಾರ್ಗದರ್ಶನ ಸಲಹೆ ತಗೊಂಡಿದ್ದೀನಿ. ಅದರಲ್ಲೇನು ಭಾಳ ವಿಶೇಷ ಏನಿಲ್ಲ, ಸುಮ್ಮನೆ ಅವ್ರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ. ವೈಯಕ್ತಿಕವಾಗಿ ಸಾರ್ವಜನಿಕ ಬದುಕಲ್ಲಿ ಸಮಯ ಸಂದರ್ಭಕ್ಕೆ ಆರೋಪ ಪ್ರತ್ಯಾರೋಪಗಳು ಬರ್ತವೆ. ಅದನ್ನು ಯಾವುದೇ ರೀತಿ ಬೆಳೆಸಲಿಕ್ಕೆ ನನಗೆ ಸಾರ್ವಜನಿಕ ಬದುಕಲ್ಲಿ ಇಷ್ಟ ಇಲ್ಲ. ವಿಶ್ವನಾಥ್ ಅವರು ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ, ಅವ್ರಿಗೆ ಮಾತಾಡಿಸ್ತೀನಿ. ಅದರಲ್ಲೇನು ನನಗೆ ಯಾವುದೇ ಕೀಳರಿಮೆ ಇಲ್ಲ. ಪ್ರಸಾದ್ ಹಾಗೂ ನನ್ನ ನಡುವಿನ ಸಂಬಂಧ ಹಳೆಯದು. ಶ್ರೀನಿವಾಸ್ ಪ್ರಸಾದ್ ಅವರ ಆಶೀರ್ವಾದ ಪಡೆಯಲು ಬಂದಿದ್ದೆ. ಸೈನಿಕ ಸಿನಿಮಾ ಮಾಡಬೇಕಾದಾಗ ಕಾರ್ಗಿಲ್ನಲ್ಲಿ ಸಿನಿಮಾ ಮಾಡಲು ಸಹಕಾರಿ ಮಾಡಿದರು ಎಂದು, ಆಗ ಅವರು ಪ್ರಸಾದ್ ರವರು ಕೇಂದ್ರ ಸಚಿವರಾಗಿದ್ದರು ಎಂದು ಈ ವೇಳೆ ನೆನೆದರು. ಸರ್ಕಾರ ಬಂದಾಗಲೂ ಪ್ರಸಾದ್ ಅವರ ಮಾರ್ಗದರ್ಶನ ಇತ್ತು. ಮೈಸೂರಿನ ಪ್ರವಾಸೋದ್ಯಮದ ಬಗ್ಗೆ ಸಲಹೆ ಪಡೆದುಕೊಂಡಿದ್ದೇನೆ ಎಂದು ಈ ವೇಳೆ ಮಾಧ್ಯಮಗಳಿಗೆ ಸಚಿವರು ತಿಳಿಸಿದರು. ಮದ್ದೂರಿನ ಪೌರಕಾರ್ಮಿಕ ನಾರಾಯಣ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಮೈಸೂರು ಜಿಲ್ಲೆಯ ಪೌರಕಾರ್ಮಿಕ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಹಣ ನೀಡುವಂತೆ ಹಾಗೂ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮೈಸೂರು ಜಿಲ್ಲಾ ಮತ್ತು ನಗರಸಭೆ ಪೌರಕಾರ್ಮಿಕ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಬೆಲೆ ಕೊಡದಿರುವ ಅಧಿಕಾರಿಗಳಿಗೆ ಪದೇ ಪದೇ ಪೌರ ಕಾರ್ಮಿಕರನ್ನು ಬಲಿ ತೆಗೆದುಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಪೌರ ಕಾರ್ಮಿಕರ ಹೋರಾಟಕ್ಕೆ ಪೌರ ಕಾರ್ಮಿಕರ ಹೋರಾಟಕ್ಕೆ ಪೌರ ಕಾರ್ಮಿಕರ ಹೋರಾಟಕ್ಕೆ ಶ್ರಮಿಕರ ಹೋರಾಟಕ್ಕೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನ್ ಬೇಕು ನ್ಯಾಯ ಬೇಕು, ಏನ್ ಬೇಕು ನ್ಯಾಯ ಬೇಕು, ಯಾವಾಗ ಬೇಕು ಇವಾಗ ಬೇಕು, ಯಾವಾಗ ಬೇಕು ಇವಾಗ ಬೇಕು, ಏನ್ ಬೇಕು ನ್ಯಾಯ ಬೇಕು. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಪ್ರತಿಭಟನಾಕಾರರು ಮಾತನಾಡಿ, ಮಂಡ್ಯ ಜಿಲ್ಲೆ ಮದ್ದೂರಿನ ನಾರಾಯಣಪುರ ಪುರಸಭೆಯಲ್ಲಿ ಹಲವು ವರ್ಷಗಳಿಂದ ಒಳಚರಂಡಿ ಪೌರ ಕಾರ್ಮಿಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ 35 ವರ್ಷದ ನಾರಾಯಣ ಇವರಿಗೆ 3 ಮಕ್ಕಳಿದ್ದು, ಇವರ ಪತ್ನಿ ಅದಾಗಲೇ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ. ಒಳಚರಂಡಿ ಪೌರ ಕಾರ್ಮಿಕ ನಾರಾಯಣ್ ಅವರನ್ನು ಬೆದರಿಸಿ ತಾನೇ ಸ್ವಯಂ ಆಗಿ ಮ್ಯಾನ್ಹೋಲ್ಗೆ ಇಳಿದಿದ್ದಾಗಿ ಹೇಳಿಕೆ ನೀಡುವಂತೆ ಈ ಅಧಿಕಾರಿಗಳು ಬೆದರಿಸಿದ್ದಾರೆ. ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಹೆದರಿದ ಪೌರ ಕಾರ್ಮಿಕ ನಾರಾಯಣ್ ತನ್ನ ಸಾವಿಗೆ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ಪರಿವೀಕ್ಷಕರು ಕಾರಣರೆಂದು ಪತ್ರ ಬರೆದು ಫೆಬ್ರವರಿ 23ರಂದು ನೇಣಿಗೆ ಶರಣಾಗಿದ್ದಾರೆ. ಇವರ ಸಾವಿಗೆ ಪ್ರಮುಖ ಕಾರಣರಾದ ಮುಖ್ಯಾಧಿಕಾರಿ ಮುರುಗೇಶ್ ಹಾಗೂ ಆರೋಗ್ಯ ಪರಿವೀಕ್ಷಕರಾದ ಜಾಸಿಂ ಖಾನ್ ಈ ಇಬ್ಬರು ಅಧಿಕಾರಿಗಳನ್ನು ಸಫಾಯಿ ಕರ್ಮಚಾರಿ ಆಯೋಗದ ಕರ್ನಾಟಕ ಅಧಿನಿಯಮ MX ಆಕ್ಟ್ 2013ರ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪವೆಸಗಿ ಅಪರಾಧ ಮಾಡಿರುವ ಇವರನ್ನು ಈಗಾಗಲೇ ಕೆಲಸದಿಂದ ವಜಾಗೊಳಿಸದೆ ಕೇವಲ ಅಮಾನತು ಮಾಡಲಾಗಿದೆ. ಕಾನೂನಿನಡಿ ಕ್ರಿಮಿನಲ್ ಮೊಕದ್ದಮೆ ಹೂಡಿ 5 ವರ್ಷ ಕಠಿಣ ಶಿಕ್ಷೆ ಮತ್ತು 50,000 ರೂಪಾಯಿ ದಂಡ ವಿಧಿಸಬೇಕೆಂದು ಒತ್ತಾಯಿಸಿದರು. ಈ ದಿನ ಮೈಸೂರು ಜಿಲ್ಲಾ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ, ಏನು ಸಫಾಯಿ ಕರ್ಮಚಾರಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳನ್ನು ಪದೇ ಪದೇ ಮ್ಯಾನ್ಯುವಲ್ಗಳಿಗೆ ಯಾವುದೇ ರೀತಿ ಅವರಿಗೆ ಸೂಕ್ತ ಸಲಕರಣೆಗಳನ್ನು ಬಳಸದೆ ಮತ್ತು ವಿದ್ಯುತ್ ಮತ್ತು ಇನ್ನಿತರ ಯಂತ್ರಗಳನ್ನು ಮೂಲಕ ಅದನ್ನು ಸ್ವಚ್ಛಗೊಳಿಸಬೇಕಾದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಮಾಡಿದ್ದು 2013ರ ಆ್ಯಕ್ಟ್ ಪ್ರಕಾರ ಯಾವುದೇ ಸಫಾಯಿ ಕರ್ಮಚಾರಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗೆ ಮ್ಯಾನ್ಯುವಲ್ಗಳಿಗೆ ಇಳಿಸಬಾರ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಪೌರಕಾರ್ಮಿಕರು ಮ್ಯಾನ್ಯುವಲ್ಗೆ ಇಳಿದು ಹಲವಾರು ಸಾವುಗಳು ಅಪ್ಪಿರುವಂಥ ಘಟನೆಗಳು ನಿರಂತರವಾಗಿ ನಡೀತದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮೈಸೂರಿನ ಮಂಡ್ಯ ಜಿಲ್ಲೆಯ ಮದ್ದೂರು ಪುರಸಭೆಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿರುವಂತಹ
ಪೌರ ಕಾರ್ಮಿಕರಾದಂಥ ನಾರಾಯಣರವರನ್ನು ಈಗಾಗಲೇ ಮ್ಯಾನ್ಯುವಲ್ಗೆ ಅಲ್ಲಿರುವಂಥ ಅಧಿಕಾರಿ ಮುರುಗೇಶ್ ಮತ್ತು ಜಾಸಿಮ್ ಖಾನ್ರವರು ಈಗಾಗಲೇ ಇಳಿಸಿದ್ದಾರೆ. ಇಳಿಸಿ ಅದು ಎಲ್ಲ ವಿಡಿಯೋಗಳಿಗೆ ಅದನ್ನು ಎಲ್ಲ ಹಂಚಿಕೆ ಆಗಿದ್ದ ಒಂದು ಪ್ರಕರಣವನ್ನು ಕಂಡುಬರೋ ಆದಮೇಲೆ ಅವ್ರು ಏನು ಮಾಡಿದ್ದಾರೆ, ನಾರಾಯಣ ನೀನೇ ಈ ಮ್ಯಾನ್ಯುವಲ್ಗೆ ಇಳಿದಿದ್ದು, ಹಾಗಾಗಿ ನೀನೇ ಇದನ್ನು ಒಪ್ಕೋಬೇಕು ಅಂತೇಳಿ ಅವರನ್ನು ಒತ್ತಡ ತಂದಿರೋ ಹಿನ್ನೆಲೆಯಲ್ಲಿ ನಾರಾಯಣ್ ಅಂತ ಪೌರ ಕಾರ್ಮಿಕ ಏನು ಮಾಡಿದ್ದಾನೆ, ಇದರಿಂದ ನನಗೆ ಹೆಚ್ಚಿನ ರೀತಿ ಒತ್ತಡ ಮತ್ತು ಕಿರುಕುಳದ ಸಹಿಸಲಾರದೆ ಆತ ಆತ್ಮಹತ್ಯೆಯನ್ನು ಡೆತ್ ನೋಟಲ್ಲಿ ಬರೆದಿಟ್ಟು ಈ ಸಾವಿಗೆ ಮುರುಗೇಶ್ ಮತ್ತು ಜಾಸಿಮ್ ಖಾನ್ರವರೇ ಕಾರಣ ಅಂತೇಳಿ ಈಗಾಗಲೇ ಬರೆದಿಟ್ಟು ಮರಣವನ್ನು ಹೊಂದಿದ್ದಾರೆ. ಹಾಗಾಗಿ ಏನು ಈಗ ಜಾಸಿಮ್ ಖಾನು ಮತ್ತು ಮುರುಗೇಶ್ರನ್ನು ಈಗಾಗಲೇ ಬಂಧಿಸಿಲ್ಲ ಮತ್ತು MS ಆ್ಯಕ್ಟ್ ಪ್ರಕಾರ ಈಗಾಗಲೇ ಅವರನ್ನು 5 ವರ್ಷ ಸಜೆಗೊಳಿಸಿ 50,000 ರೂಪಾಯಿ ದಂಡವನ್ನು ವಿಧಿಸುವಂಥ ಕಾನೂನು ಇದ್ದರೂ ಸಹ ಮತ್ತು ಇದನ್ನು ನಿರ್ಲಕ್ಷ್ಯ ಮಾಡಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಆತನಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಪೌರ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತು ಈಗಾಗಲೇ ಮಂಡ್ಯದಲ್ಲಿ ಈ ಒಂದು ಪ್ರಕರಣಕ್ಕೆ ಜಾತಿ ನಿಂದನೆ ಸಹ ಅಟ್ರಾಸಿಟಿ ಸಹ FIR ಆಗಿದೆ. ಇದ್ದರೂ ಸಹ ಆತನನ್ನು ಇದುವರೆಗೂ ಬಂಧಿಸಿರೋದನ್ನು ನಾವು ಮೈಸೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ. ಆತನನ್ನು ಕೂಡಲೇ ಬಂಧಿಸಬೇಕು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಪದೇ ಪದೇ ಈ ಮರಣವನ್ನು ಹೊಂದುವಂಥ ಘಟನೆಗಳು ಮರುಕಳಿಸಬಾರ್ದು. ಹಾಗಾಗಿ ಎಲ್ಲ ಪೌರಾಡಳಿತ ಇಲಾಖೆಗಳಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಗೆ ಸೂಕ್ತ ನಿರ್ದೇಶನವನ್ನು ಮಾಡಿ ಮ್ಯಾನ್ಯುವಲನ್ನು ಯಾರನ್ನೂ ಸಹ ಇಳಿಸಬಾರ್ದು ಮತ್ತು ಪೌರ ಕಾರ್ಮಿಕರನ್ನು ಬಲಿ ತೆಗೆದುಕೊಳ್ಳಬಾರ್ದು ಅಂತ ಹೇಳಿ ಇವತ್ತು ಮೈಸೂರಿನ ಜಿಲ್ಲಾ ಗ್ರಾಮ ಪಂಚಾಯತಿ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಒತ್ತಾಯ ಮಾಡ್ತಾಯಿದ್ವಿ. ಆರ್ಟಿಸ್ಟ್ S. ನಾಗರಾಜು. ಬೇಕೇ ಬೇಕು. ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷ ಆರ್ಟಿಸ್ಟ್ S. ನಾಗರಾಜು, ಅಧ್ಯಕ್ಷ ತಲಕಾಡು ಪರಮೇಶ್, ಗೌರವ ಸಲಹೆಗಾರ M. ಮಹದೇವ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಬಿಜೆಪಿ ಸರ್ಕಾರದ ಜನವಿರೋಧಿ ಬೆಲೆ ಏರಿಕೆ ನೀತಿ ಖಂಡಿಸಿ ಮೈಸೂರಿನ ಚಾಮುಂಡಿಪುರಂ ವೃತ್ತದಲ್ಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಮಾಜಿ ಶಾಸಕ MK ಸೋಮಶೇಖರ್ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಕೇಂದ್ರ ಸರ್ಕಾರ ದಿನೇ ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡುತ್ತಿದ್ದು, ಇದರಿಂದ ಜನರು ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ದೇಶದ ಜನತೆ ಮೋದಿ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಬದಲಾವಣೆಯಾಗುತ್ತಿದೆ ಎಂದು ನಂಬಿದರು. ಆದರೆ ಈ ರೀತಿ ಜನರ ಬದುಕು ಬೀದಿಗೆ ಬರಲಾಗುತ್ತದೆ ಎಂದು ಯಾರೂ ನಂಬಿರಲಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕೇಂದ್ರ ಸರ್ಕಾರ ಏನು ಗ್ಯಾಸ್ ಬೆಲೆನ ಕಳೆದ 2 ವಾರದಲ್ಲೇ ಸುಮಾರು 50 ರೂಪಾಯಿ ಬೆಲೆ ಜಾಸ್ತಿ ಮಾಡಿದ್ದಾರೆ, 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನು ಖಂಡಿಸಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಎಲ್ಲ ಮೈಸೂರಿನ ನಾಗರಿಕರು ಕೂಡ ಅವ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಕೂಡ ಬರಬೇಕಾಗಿತ್ತು, ಆದರೆ ಕೂಡ ಮೀಟಿಂಗ್ ಸ್ವಲ್ಪ ತಡ ಆಯಿತು. ಬಂದು ನಮ್ಮ ಪ್ರತಿಭಟನೆ ಮಾಡ್ತಾ ನಮ್ಮ ಬೆಂಬಲ ನಾನು ಸೂಚಿಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ನಿಜವಾಗ್ಲೂ ಜನಸಾಮಾನ್ಯರ ಭಾಳ ವಿಸ್ತಾರ ಮಾಡ್ತಾ ಇದೆ. ಒಂದು ಕಡೆ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಅದರಿಂದಾಗಿ ಹೋಟ್ಲುಗಳಲ್ಲೂ ಕೂಡ ತಿಂಡಿ ಬೆಲೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ದಿನಸಾಮಗ್ರಿ ಉಪಯೋಗಿಸುವಂಥ ದಿನನಿತ್ಯದ ಉಪಯೋಗದ ವಸ್ತುಗಳು ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಒಂದಾದ್ಮೇಲೆ ಒಂದು ಜನಸಾಮಾನ್ಯ ಬದುಕಿಗೆ ಕೇಂದ್ರ ಸರ್ಕಾರ ಪೆಟ್ಟು ಕೊಡ್ತಾ ಇದೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಶಾಸಕರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಮಾಜಿ ಶಾಸಕ MK ಸೋಮಶೇಖರ್ ಸೇರಿದಂತೆ ಹಲವರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇಂದು ಮೈಸೂರಿಗೆ ಆಗಮಿಸಿದ ಪ್ರವಾಸೋದ್ಯಮ ಸಚಿವ CP ಯೋಗೇಶ್ವರ್ ಅವರು ಬಜೆಟ್ನಲ್ಲಿ ಮೈಸೂರಿನ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಲ್ಲಿ ತಿಳಿಸುವುದಾಗಿ ಮಾಧ್ಯಮಗಳಿಗೆ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಳೆದ ವಾರ ಮೈಸೂರು ಬಂದಾಗ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೂ ಕೂಡ ನಾನು ಇವತ್ತು ಅವ್ರನ್ನ ಭೇಟಿಯಾಗೋರಿದ್ದೆ, ನಾಳೆ ಭೇಟಿ ಆಗ್ತೀನಿ. ಬಡ್ಜೆಟಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಚೈತನ್ಯ ಕೊಡ್ತಕ್ಕಂಥ ಯೋಜನೆಗಳು ತರ್ತೀವಿ. ಅದರಲ್ಲೂ ಮೈಸೂರಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರನೇ ಅದನ್ನು ಹೇಳಿಸ್ತೀವಿ. ಏನು ನನಗೂ ಅವ್ರಿಗೂ ವೈಯಕ್ತಿಕವಾಗಿ ಏನು ವ್ಯತ್ಯಾಸ ಇಲ್ಲ.
ಅಲ್ಲ ಭಿನ್ನಾಭಿಪ್ರಾಯ ಇಲ್ಲ. ಅವರೇನೆಂದರೆ ಅವರು ಮಾತಾಡುವ ಬರದಲ್ಲಿ ನನ್ನನ್ನು ವೈಯಕ್ತಿಕವಾಗಿ ನನ್ನ ಮೇಲೇ ಭಾಳಷ್ಟು ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು, ನನ್ನನ್ನು ಸಮಾಜ ದೃಷ್ಟಿನಲ್ಲಿ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನನ ಹಲವಾರು ಬಾರಿ ಮಾಡ್ತಾಯಿದ್ರು. ಅದಕ್ಕೆ ನಾನು ತಾಳ್ಮೆಯಿಂದ 4 ಜನಕ್ಕೆ ಹೇಳಿ ಕಳಿಸ್ದೆ, ಇಲ್ಲ ಹೀಗೆಲ್ಲ ಮಾತಾಡೋದು ಸರಿ ಇಲ್ಲ ಅವ್ರಿಗೆ ಅಂತೇಳಿ. ಉದಾಹರಣೆಗೆ ನಾನೇನೋ ಅಲ್ಲಿ ನನ್ನ ತಾಲೂಕಲ್ಲಿ ನೀರಾವರಿನ 20 ವರ್ಷ ಶ್ರಮಪಟ್ಟು ನೀರಾವರಿ ಮಾಡಿದರೆ ಆ ಪೈಪಲ್ಲಿ ನನ್ನನ್ನು ದುಡ್ಡು ಹೊಡೆದವನಿ ಅಂತ ಹೇಳೋದು, ಲೆಟರ್ಡ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ರೆಕಮೆಂಡೇಷನ್ ಮಾಡಿದ್ರೆ ಲೆಟರ್ಡ್ ಮಾಡ್ಕೊಂಡ್ಬಿಡ್ತೇನೆ ಅನ್ನೋದು ಭಾಳ ಕೀಳಾಗಿ ಮಾತಾಡ್ತಾಯಿದ್ರು. ನನಗೆ ಆ ಒಂದು ತಾಳ್ಮೆಯ ಕಟ್ಟೆ ಹೊಡೆದು ನಾನು ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ. ನನಗೆ ನೋಡ್ರಿ, ನಾನು ಯಾವತ್ತೂ ಕೂಡ ನನ್ನ ಇತಿಮಿತಿನಲ್ಲಿ, ನನ್ನ ಸಾರ್ವಜನಿಕ ಬದುಕಿನಲ್ಲಿ ನಾನು ಯಾವತ್ತೂ ಆ ಥರ ಯಾರನ್ನು ವೈಯಕ್ತಿಕವಾಗಿ ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ನನಗೆ ಘಾಸಿ ಆದಾಗ, ನನಗೆ ಆಘಾತ ಆದಾಗ ನಾನು ಅದನ್ನು ನನ್ನ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಪ್ರತಿಭಟನೆ ಮಾಡಿದ್ದೀನಿ, ನನ್ನ ಮಾತನ್ನು ಹೇಳಿದ್ದೀನಿ ಅಷ್ಟೇ. ಇಂದು ಮೈಸೂರಿಗೆ ಆಗಮಿಸಿದ ಸಚಿವ ಸಿಪಿ ಯೋಗೇಶ್ವರ್ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಸಭೆ ನಡೆಸಿದರು. ಸಾಂಸ್ಕೃತಿಕ ನಗರಿ ಮೈಸೂರು ಎಂದಾಕ್ಷಣ ಪ್ರವಾಸೋದ್ಯಮ ಕಣ್ಣ ಮುಂದೆ ಬರುತ್ತದೆ. ಪ್ರವಾಸೋದ್ಯಮ ಕ್ಷೇತ್ರವನ್ನು ಮೇಲ್ದರ್ಜೆಗೇರಿಸಬೇಕು, ಪ್ರವಾಸಿಗರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಮುಂದಿನ 2 ವರ್ಷಗಳಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಜನಸಾಮಾನ್ಯರು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಪ್ರವಾಸೋದ್ಯಮ ಚಟುವಟಿಕೆಗಳು ನಿರಂತರವಾಗಿ ನಡೆಯುವಂತೆ ಮಾಡಲಾಗುವುದು. ಮುಂದಿನ ವಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬಜೆಟ್ ಮಂಡಿಸಲಿದ್ದು, ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿದ್ದೇನೆ. ಪ್ರವಾಸೋದ್ಯಮ ಕ್ಷೇತ್ರ ಅಭಿವೃದ್ಧಿಯಾದರೆ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸಿಗಲಿವೆ. ಮೈಸೂರಿನಲ್ಲಿ ಹೆಲಿ ಟೂರಿಸಂ ಮಾಡಬೇಕು ಎಂಬುದು ನಮ್ಮ ಗುರಿ. ಹೆಲಿಕಾಪ್ಟರ್ ಟರ್ಮಿನಲ್ ಸ್ಥಾಪಿಸಲು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಮುಂಬರುವ ದಿನಗಳಲ್ಲಿ ಪ್ರವಾಸಿಗರಿಗೆ ಅಗ್ಗದ ದರದಲ್ಲಿ ಹೆಲಿಕಾಪ್ಟರ್ಗಳನ್ನು ಒದಗಿಸಲಾಗುವುದು. ಇನ್ನು ಪರಿಸರ ಇಲಾಖೆಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ಕಾವೇರಿ ನದಿ ಹಾಗೂ ಅದರ ಉಪನದಿಗಳು ಕಲುಷಿತಗೊಂಡಿವೆ. ಗಂಗಾ ನದಿ ಮಾದರಿಯಲ್ಲಿ ಕಾವೇರಿ ನದಿಯನ್ನು ಶುದ್ಧೀಕರಣಗೊಳಿಸಲು ಯೋಜನೆಯನ್ನು ರೂಪಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಅಧಿಕಾರದಲ್ಲಿದೆ, ಇನ್ನು 2 ವರ್ಷ ನಾವು ಸರ್ಕಾರವನ್ನು ನಡೆಸ್ತೀವಿ. ಇದು ಟಿವಿ ಕ್ಯಾಮ್ರಾ ಎಲ್ಲ ಇದ್ದವರು ಇನ್ನೂ ಚೆನ್ನಾಗಿ ನಾನು ಹೇಳ್ತಾ ಇದ್ದೆ, ಆದರೂ ಕೂಡ ಸೆನ್ಸರ್ ಮಾಡಿಕೊಂಡೇ ಇರಬೇಕಾಗ್ತದೆ. ಯಾಕಂದ್ರೆ ಇದು ಪಕ್ಷದ ಒಳ ಚೌಕಟ್ಟಲ್ಲಿ ನಾವು ಕಾರ್ಯಕರ್ತರು ಮಾತಾಡ್ತಕ್ಕಂಥ ಮಾತು, ಆದರೂ ಕ್ಯಾಮ್ರಾ ಇರೋದ್ರಿಂದ ನಾನು ಹಿಡದೆ ಮಾತಾಡ್ತೀನಿ. ಸರ್ಕಾರ ಬಹಳ ಆಸೆಯಿಂದ ಕಾರ್ಯಕರ್ತರು ಅವರವರ ಎಲ್ಲ ಪ್ರಯತ್ನಗಳನ್ನ ಮಾಡಿ ನಮ್ಮ ಸರ್ಕಾರ ಬರಲಪ್ಪ, ಅಧಿಕಾರಕ್ಕೆ ಬರಲಿ ಅಂತ ಆಶಿಸ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ನಾವು ಎಷ್ಟು ಮಟ್ಟಿಗೆ ನಮ್ಮ ಮುಖಂಡರು ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದೊಡ್ಡ ಜೊತೆ ಸ್ಪಂದಿಸ್ತೀವಿ, ಅವ್ರಿಗೆ ಆತ್ಮಬಲವನ್ನು ಕೊಡ್ತೀವಿ ಅನ್ನೋದು ಪ್ರಶ್ನೆ ಆಗ್ತದೆ. ಮೈಸೂರಲ್ಲಿ ಇನ್ನೂ ಹೆಚ್ಚಿಗೆ ಶಾಸಕರು ಗೆಲ್ಲಬೇಕಾಗಿತ್ತು. ಇಲ್ಲಿಯವರೇ ಮೈಸೂರಿನ ಉಸ್ತುವಾರಿಗಳಾಗಬೇಕಾಗಿತ್ತು. ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಸ್ಥಳೀಯ ನಾಯಕತ್ವ ಇರಬೇಕಾಗಿತ್ತು. ಆದರೆ ಅದಾಗಲಿಲ್ಲ. ಅಥವಾ ನಾವೆಲ್ಲ ಯಾರಾದರೂ ಜವಾಬ್ದಾರಿ ಸ್ಥಾನ ತಗೊಂಡು ಬಂದವರು ಬಹಳಷ್ಟು ಸಮಯವನ್ನು ಮೈಸೂರಿನ ನಮ್ಮ ನಾಗರಿಕರಿಗೆ, ಪಕ್ಷದ ಎಲ್ಲ ಮುಖಂಡರುಗಳಿಗೆ ಕಾಲಾವಕಾಶವನ್ನು ಕೊಟ್ಟು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿಗೆ ಕಾರ್ಯಕರ್ತರು ಮುಖಂಡರುಗಳು ಮತ್ತೊಮ್ಮೆ ನಮ್ಮನ್ನ ಆರಿಸಿ ಬರಲಿಕ್ಕೆ ಆಶೀರ್ವಾದ ಮಾಡ್ತಾರೆ. ಇದು ನಾನು ತಿಳ್ಕೊಂಡಿರ್ತಕ್ಕಂಥ ಸತ್ಯ. ಬಹುಶಃ ಅದು ನಡೀತಾ ಇದೆ, ಅದು ಸರಿದೂಗಿಸ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರುಗಳು ಅಂತ ಅನ್ನಿಸ್ತದೆ. ಯಾಕಂದ್ರೆ ಸ್ನೇಹಿತರು ತಲೆ ಅಲ್ಲಾಡಿಸ್ತಾರೆ. ಅಂದ್ರೆ ಏನಕ್ಕೆ ಪಕ್ಷ ಮತ್ತೆ ಕಾರ್ಯಕರ್ತರು, ಪಕ್ಷ ಮತ್ತೆ ಸರ್ಕಾರ ಎರಡೂ ಎರಡು ಕಣ್ಣುಗಳಿದ್ದಂಗೆ, ಎರಡು ಸಮಾನವಾಗಿ ಹೋದ್ರೆ ದೃಷ್ಟಿ ಕರೆಕ್ಟಾಗಿ ಬೀಳ್ತಕ್ಕಂಥದ್ದು. ನನಗೆ ಎಲ್ಲ ಒಂದ್ ಕಡೆ ಇದೊಂದು ಲೋಪ ಕಾಣ್ತಾ ಇದೆ. ಇದನ್ನ ನಾನು ಈ ಬೆಂಗಳೂರಿಂದ ಹೊರಟ ಮೇಲೆ ಬರ್ತಾ ಬರ್ತಾ ನೀವು ಹೇಳಿದಾಗೆ ನಾನು ಪ್ರವಾಸೋದ್ಯಮ, ಪರಿಸರ ಮತ್ತು ಜೀವಿಶಾಸ್ತ್ರ ಹೀಗೆ ನನಗೆ ಇವತ್ತೊಂದು ಜವಾಬ್ದಾರಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನ ಪಕ್ಷ ಒದಗಿಸ್ಕೊಟ್ಟಿದೆ. ಮೈಸೂರು ಅಂದ ತಕ್ಷಣ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ.
ಆದರೆ ನನಗಿರ್ತಕ್ಕಂಥ ಎಲ್ಲ ಅಂಕಿ ಅಂಶಗಳನ್ನು ತುಲನೆ ಮಾಡಿದಾಗ ಮೈಸೂರಿನಲ್ಲಿ ಒಂದು ಟ್ರೆಡಿಷನಲ್ ಆಗಿ ಪ್ರವಾಸೋದ್ಯಮ, ಬೆಳಿಗ್ಗೆ ಬರ್ತಾರೆ ಬೆಂಗಳೂರು ಕಡೆಯಿಂದ ಜನ, ಸಾಯಂಕಾಲ ಹೊರಟೋಗ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರವಾಸೋದ್ಯಮ ಸವಲತ್ತುಗಳನ್ನ ಇನ್ನೂ ಮೇಲ್ದರ್ಜೆಗೆ ಇರಿಸ್ತಕ್ಕಂಥದ್ದು, ಹೆಚ್ಚಿಗೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಬಹಳ ಕೆಲಸಗಳು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಆಗಬೇಕಾಗಿದೆ. ನಾನು ಅದನ್ನ ಬೇರೆ ಸಂದರ್ಭದಲ್ಲಿ ಬಹಳ ವಿಸ್ತಾರವಾಗೆಲ್ಲ ಹೇಳಬೇಕು, ಅದನ್ನ ಹೇಳ್ತೀನಿ. ನಾನು ನಿಮ್ಗಿಷ್ಟು ಭರವಸೆ ಕೊಡ್ತೀನಿ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇನ್ನು 2 ವರ್ಷಗಳಲ್ಲಿ ಬಹಳ ಬದಲಾವಣೆನ ನಮ್ಮ ಕಾರ್ಯಕರ್ತರು ನಿರೀಕ್ಷೆ ಮಾಡಬಹುದು. ನಿಮ್ಮೆಲ್ಲರ ಆಶೋತ್ತರಗಳು ಏನಿದೆ, ಮೈಸೂರು ಯಾವಾಗಲೂ ಚಟುವಟಿಕೆಯಿಂದ ಕೂಡಿರಬೇಕು, ನಗರ ಮತ್ತು ಮೈಸೂರು ಸುತ್ತಮುತ್ತ. ಆ ಒಂದು ದೃಷ್ಟಿಕೋನದಿಂದ ನಮ್ಮ ಸರ್ಕಾರ ಎಲ್ಲ ಪ್ರಯತ್ನಗಳು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಬಂದಾಗ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದಾಗ ಕೂಡ ಹೆಚ್ಚಿಗೆ ಅನುದಾನವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಾನು ಕೂಡ ಅವರು ಹೇಳಿದ್ದೀನಿ, ಪ್ರವಾಸೋದ್ಯಮ ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಇಲ್ಲದೆ ಜನಸಾಮಾನ್ಯರಿಗೂ ಕೂಡ ಉದ್ಯೋಗ ಕೊಡ್ತಕ್ಕಂಥ ಯಾವ್ದಾರ ಒಂದು ಇಲಾಖೆ ಇದೆ ಅಂತಂದ್ರೆ ಅದು ಪ್ರವಾಸೋದ್ಯಮ ಇಲಾಖೆ. ಅದಕ್ಕೆ ಹೆಚ್ಚಿಗೆ ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು. ಅದರಿಂದ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ನಮಗೆ ಹಣಕಾಸಿನ ವಹಿವಾಟು ಜಾಸ್ತಿ ಆದಾಗ ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಯಾವುದೇ ರೀತಿಯಿಂದ ಆಗಲಿ ಆದಾಗ ಅದು ಇಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಒಂದು ವಿಶ್ವ ದರ್ಜೆಯ ಪ್ರವಾಸೋದ್ಯಮವನ್ನ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಇಚ್ಛೆ ನನಗೆ. ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ, ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್ ಹಾಗೂ ಮಾಜಿ ಶಾಸಕ ನಂಜುಂಡಸ್ವಾಮಿಯವರ ಮಕ್ಕಳ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆಂದು, ಮೈಸೂರಿನಲ್ಲಿ ಮದುವೆ ಕಾರ್ಯಕ್ರಮವನ್ನು ಮುಗಿಸಿ ಈಗ ನಂಜನಗೂಡಿನ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದೇನೆಂದು ತಿಳಿಸಿದರು. ಅವರು ಒಬ್ಬ ನಮ್ಮ ಸರ್ಕಾರದ ಮೇನ್ ಪ್ರಮುಖ ಪಾತ್ರ ಎನ್ ಮಹೇಶ್ ಅವರು, ಅವ್ರ ಮಗನ ರಿಸೆಪ್ಷನ್ ಇದೆ, ಅದಕ್ಕೆ ಬಂದಿದ್ದೀವಿ. ನಾವು ದಿವಸ ಹರಿಕೆಲ್ಲ ಹಂಗೆ ನೆನಪದ ಬಂದ್ಬಿಡ್ತೀವಿ. ನಮ್ಗೆ ಹಂಗೆಲ್ಲ ಕಂಟಿನ್ಯೂ ಎನ್ ಮಹೇಶ್ ಅವರ ಮಗನ ರಿಸೆಪ್ಷನ್ ಇಲ್ಲ. ಈ ಸರ್ಕಾರ ಪ್ರಮುಖ ಕಾರಣ ಅವರು ಒಬ್ಬರು, ಅವ್ರಿಗೋಸ್ಕರ ಬಂದಿದೆ. ಮತ್ತು ನಂಜುಂಡ ಸ್ವಾಮಿ ಮೊದಲನೇ ಬಾರಿ ಶಾಸಕ, ಕೂಡಿ ಶಾಸಕ, ಕಾಂಗ್ರೆಸ್ ದಿವಸ ಮಾತಾಡಿದ್ದಾನೆ. ಮತ್ತು ನಮ್ಮ ಶ್ರೀನಿವಾಸ ಪ್ರಸಾದ್ ಮಾತಾಡಿದ್ದಾರೆ. ಅದು ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತಾರೆ, ಆಗಿದ್ದು ಸಹಿತ ಮುಂದೆ ನಮ್ಮ ಫಂಡ್ ಅಲೋಕೇಶನ್ದಲ್ಲಿ ಮಾಡಿಕೊಡ್ತೇವೆ. ಈ ಬಜೆಟ್ ಆಗುತ್ತೆ, ಆದರೆ ನಾವು ನಮ್ಮ ಇಲಾಖೆಯಿಂದ ಮಾಡಿಕೊಡ್ತೇವೆ. ಸಿದ್ದರಾಮಯ್ಯ ಅಂತ ಬರ್ತಾ ಇದೆ, ಅದು ನೋಡ್ರಿ ನಮ್ಗೆ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹಳೆ ಮಾತಾಡ್ತು. ನಾವು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ, ಬಿಜೆಪಿ ಭಾಳ ಹ್ಯಾಪಿ ಇದೆ, ಅದನ್ನು ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಂಜನಗೂಡು ನುಗು ಏತ ನೀರಾವರಿ ಈ ಸಾಲಿನ ಬಜೆಟ್ನಲ್ಲಿ ಹಣ ಮಂಜೂರು ಮಾಡಲಾಗುವುದು. ನಂಜನಗೂಡಿನ ಶಾಸಕ ಹರ್ಷವರ್ಧನ್ ನುಗು ಏತ ನೀರಾವರಿ ವಿಚಾರವಾಗಿ ಅನೇಕ ಬಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ತುರ್ತಾಗಿ ನುಗು ಏತ ನೀರಾವರಿ ಕಾಮಗಾರಿಗೆ ಚಾಲನೆ ನೀಡಿ ರೈತರಿಗೆ ಅನುಕೂಲ ಮಾಡಲಾಗುವುದೆಂದು ತಿಳಿಸಿದರು. ರಾಜಕೀಯ ವಿಶ್ಲೇಷಣೆಯ ಬಗ್ಗೆ ಮಾತನಾಡಲು ಇದು ಸಮಯವಲ್ಲ. ನಂಜುಂಡೇಶ್ವರನ ದೇವರ ದರ್ಶನಕ್ಕೆ ಬಂದಿದ್ದೇನೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಆಡಳಿತ ಇರುವ ದೆಸೆಯಿಂದ ರಾಜಕೀಯ ವಿಶ್ಲೇಷಣೆ ಅಗತ್ಯ ಇಲ್ಲ. ಸದ್ಯಕ್ಕೆ ದೇವರ ದರ್ಶನ ಮಾಡುತ್ತೇನೆ, ರಾಜಕೀಯ ವಿಚಾರ ಬೇಡವೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅವರು ಜಂಗಲ್ ಲಾಡ್ಜ್ ನಿಗಮ ಮಂಡಳಿ ಅಧ್ಯಕ್ಷ ಅಪ್ಪಣ್ಣ, ಸ್ಥಳೀಯ ಮುಖಂಡರಾದ ಮಧು, ಸಿದ್ದರಾಜು, ಉಮೇಶ್ ಮತ್ತು ಬಿಜೆಪಿ ಪಕ್ಷದ ಇತರ ಮುಖಂಡರು ಸಚಿವರಿಗೆ ಸಾಥ್ ನೀಡಿದರು. ಮೈಸೂರಿನ ಪ್ರವಾಸಿ ತಾಣಗಳ ವೀಕ್ಷಣೆಗಾಗಿ ಪ್ರವಾಸಿಗರಿಗೆ ಲಂಡನ್ ಬಿಗ್ ಬಸ್ ಮಾದರಿಯ ಡಬಲ್ ಡೆಕ್ಕರ್ ತೆರೆದ ಬಸ್ಸುಗಳನ್ನು ಇಂದು ಪ್ರವಾಸೋದ್ಯಮ ಸಚಿವರಾದ ಸಿಪಿ ಯೋಗೇಶ್ವರ್ ರವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಸರಿ ಬ್ರದರ್, ಒಂದು 2 ಸ್ಟೆಪ್ ಇಂದ ಚೆನ್ನಾಗಿ ಬರ್ತದೆ ನೋಡಿ ಸರ್. ಇದರ
ಇಂದಿನ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನ 4,593 ರೂಪಾಯಿಗಳು, 22 ಕ್ಯಾರೆಟ್ ಆಭರಣ ಚಿನ್ನ 4,210 ರೂಪಾಯಿಗಳು. ಇಂದಿನ ಬೆಳ್ಳಿಯ ಬೆಲೆ 10 ಗ್ರಾಂ ಬೆಳ್ಳಿ 676 ರೂಪಾಯಿಗಳು, 1 ಕೆಜಿಗೆ 67,600 ರೂಪಾಯಿಗಳು. ಜಲಾಶಯದ ಇಂದಿನ ನೀರಿನ ಮಟ್ಟ ಕೆಆರ್ಎಸ್ ಜಲಾಶಯದ ಗರಿಷ್ಠ ಮಟ್ಟ 124.80, ಇಂದಿನ ಮಟ್ಟ 108.86. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 129, ಇಂದಿನ ಮಟ್ಟ 93.42. ಹೇಮಾವತಿ ಜಲಾಶಯದ ಗರಿಷ್ಠ ಮಟ್ಟ 117, ಇಂದಿನ ಮಟ್ಟ 83.52. ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 65, ಇಂದಿನ ಮಟ್ಟ 50.55. ಉದ್ಯೋಗ ಮಾಹಿತಿ. ಭಾರತೀಯ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಹುದ್ದೆ ಹೆಸರು ಅಸಿಸ್ಟೆಂಟ್ ಪ್ರೊಫೆಸರ್. ಖಾಲಿ ಹುದ್ದೆಗಳ ಸಂಖ್ಯೆ 10. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 10, 2021 ಉದ್ಯೋಗ ಮಾಹಿತಿ. ಭಾರತೀಯ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಹುದ್ದೆ ಹೆಸರು ಅಪ್ರೆಂಟಿಸ್ ಟ್ರೈನಿ. ಖಾಲಿ ಹುದ್ದೆಗಳ ಸಂಖ್ಯೆ 205. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 18, 2021. ಭಾರತೀಯ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಹುದ್ದೆ ಹೆಸರು ಮ್ಯಾನೇಜರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಆಫೀಸ್ ಬಾಯ್. ಖಾಲಿ ಹುದ್ದೆಗಳ ಸಂಖ್ಯೆ 4. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 18, 2021. ಭಾರತೀಯ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಹುದ್ದೆಯ ಹೆಸರು ಟೆಕ್ನಿಕಲ್ ಸ್ಟಾಫ್. ಖಾಲಿ ಹುದ್ದೆಗಳ ಸಂಖ್ಯೆ 29. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 10, 2021. ಉದ್ಯೋಗ ಮಾಹಿತಿ. ಭಾರತೀಯ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಹುದ್ದೆಯ ಹೆಸರು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಟೆಕ್ನಿಷಿಯನ್. ಖಾಲಿ ಹುದ್ದೆಗಳ ಸಂಖ್ಯೆ 9. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 3, 2021. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ವೆಬ್ಸೈಟ್ ಅನ್ನು ಸಂಪರ್ಕಿಸಿ.